ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಓಹೋ, ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ ನಿಂಗೆ. ಲವ್ ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮೊಣ್ಣು ಯಾವನು ತಪ್ಸಕ್ಕಾಗಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗೇನೋ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಜ್ಯುವೆಲ್ರೀಸ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಸಮ್ ಫಂಕ್ಷನ್ಗೋಸ್ಕರ. ಸೊ ಬಸ್ಸಲ್ಲಿ ಹೊರಡ್ತಾ ಇದ್ದೀನಿ. ಟ್ರಾವೆಲ್ ಮಾಡೋದು ತುಂಬ ತುಂಬ ಅಂದರೆ ಇಷ್ಟ ನನಗೆ. ಅದು ಬಸ್ಸಲ್ಲಿ ಅಂದರೆ ಇನ್ನೂ ಇಷ್ಟ. ಸ್ವಲ್ಪ ಹೊತ್ತು ಬಸ್ಸಲ್ಲಿ ಹಾಗೆ ಕುತ್ಕೊಂಡು ರೆಸ್ಟ್ ಮಾಡ್ಬೋದಲ್ಲ, ಟ್ರಾವೆಲ್ ಮಾಡ್ಕೊಂಡು. ಇದೇ ಗಾಡಿ ತೊಗೊಂಡ್ರೆ ಈ ಟ್ರಾಫಿಕಲ್ಲಂತೂ ಓಡಿಸೋ ಅಷ್ಟೊತ್ತಿಗೆ ಕಷ್ಟ ಆಗೋಗ್ಬಿಡುತ್ತೆ. ಸೊ ನಾನೀಗ ರೀಚ್ ಆದೆ ಹಾಫ್ ಆಫ್ ದ ಪ್ಲೇಸು. ಅದಾದಮೇಲೆ ನೆಕ್ಸ್ಟ್ ಬಸ್ಸಿಗೆ ಹತ್ತಿ ಹೊರಟೆ. ಇದು ಶಿವಾಜಿನಗರ್ ಬಸ್ ಸ್ಟಾಪು. ಯಾರಿಗೂ ಏನು ಇಂಟ್ರೊಡಕ್ಷನ್ಸ್ ಬೇಡ ಅನ್ಸುತ್ತೆ, ಯಾವ ಬಸ್ ಸ್ಟಾಪ್ ಏನು ಅಂತ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿಂದ ಬಸ್ ಇಳಿದ್ಬಿಟ್ಟು ನೆಕ್ಸ್ಟ್ ಮಲ್ಲೇಶ್ವರಂ ಕಡೆಗೆ ಬಸ್ ಹತ್ತಿದೆ. ಹೊಡೋಗಿ ಎತ್ತಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಆ್ಯಕ್ಚುಲಿ ಬಿಸಿಲೇನಿರಲಿಲ್ಲ, ವೆದರ್ ಒಳ್ಳೆ ಚೆನ್ನಾಗಿತ್ತು. ಆರಾಮಾಗಿ ಹೋಗಿ ಕುತ್ಕೊಂಡು ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೆ, ಬ್ಯಾಗಲ್ಲಿ ಏನಾದರೂ ಇದ್ರೆ ತಿನ್ನೋಣ ಅಂತ ಅಂದ್ಬಿಟ್ಟು. ಬಟ್ ಇತ್ತು ಬ್ಯಾಗಲ್ಲಿ ಏನು ಅಂದರೆ ಮಿಕ್ಸ್ಚರ್ ಇತ್ತು. ತಿನ್ನೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ತಿಂತಾ ಇದ್ದೆ. ಬಟ್ ವಾಟರ್ ಮರ್ತೋಗಿದ್ದೆ. ಅಲ್ಲಿಂದ ಇಳಿದ್ಬಿಟ್ಟು ವಾಕಬಲ್ ಡಿಸ್ಟೆನ್ಸು ವಾಕ್ ಮಾಡ್ಕೊಂಡು ಹೋದೆ. ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಜ್ಯುವೆಲ್ರೀಸಲ್ಲಿ ಇಲ್ಲಿ ಆಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ ಅಂತ. ಸೊ ಚೆಕ್ ಮಾಡೋಣ ಅಂತ ಹೋದೆ. ಬಟ್ ಅಲ್ಲಿ ಏನು ಅಂದರೆ ಫೋಟೋಸು ವಿಡಿಯೋಸು ಏನು ತೊಗೊಳಂಗಿರಲಿಲ್ಲ. ಚೆಕ್ ಮಾಡ್ಕೊಂಬಂದೆ, ಸೆಲೆಕ್ಟ್ ಆಗಿತ್ತು. ಬಟ್ ನನಗೆ ಯಾಕೋ ಓಕೆ ಅನ್ನಿಸ್ಲಿಲ್ಲ. ಅಲ್ಲಿಂದ ಮತ್ತೆ ಬೇರೆ ಪ್ಲೇಸಿಗೆ ಹೋಗೋಣ. ಜ್ಯುವೆಲ್ರೀಸ್ ಅಂತಂದರೆ ಚಿಕ್ಕಪೇಟೆಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. 2-3 ಶಾಪಲ್ಲಿ ನೋಡಿದೆ, ಬಟ್ ಅಷ್ಟಾಗಿ ಓಕೆ ಅನ್ನಿಸ್ಲಿಲ್ಲ ನಂಗೆ ಜ್ಯುವೆಲ್ರೀಸು. ಸರಿ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆ ಕಡೆ ಹೋಗ್ಬೇಕಲ್ಲ. ಸೊ ಮಲ್ಲೇಶ್ವರಮಿಂದ ಚಿಕ್ಕಪೇಟೆ ಕಡೆ ಹೋಗಬೇಕು ಅಂದರೆ ಯೋಚನೆ ಮಾಡಬೇಕು, ಯಾಕಂದರೆ ತುಂಬ ದೂರ ಏನಿಲ್ಲ. ಬಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ, ಅಲ್ಲಿಂದ ಯಾವ ಬಸ್ಸು ಏನು ಅಂತ ಎಲ್ಲ. ಸೊ ಹಾಗೆ 1-2-3 ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲಿ ಪಿಜ್ಜಾ ನನ್ನ ಫೇವ್ರೇಟು. ಬಟ್ 45 ರೂಪೀಸ್ ಪಿಜ್ಜಾ. ತುಂಬ ಜನ ಇದ್ದರು, ಇನ್ನು ವೆಯ್ಟ್ ಮಾಡೋಕ್ಕಲ್ಲ ಅಂತ ಇವೆಲ್ಲ ಜ್ಯುವೆಲ್ರೀಸ್ ನೋಡಿದೆ. ಜಸ್ಟ್ 1-2-3 ಫೋಟೋಸ್ ಮಾತ್ರ ತೊಗೊಂಡೆ. ಕಂಪ್ಲೀಟ್ ನಾನು ತೊಗೊಂಡಿರೋದು ವಿಡಿಯೋನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗಿಷ್ಟ ಆಗಿರೋದು ಒಂದು ಪಿಕ್ ಮಾತ್ರ ತೋರಿಸ್ತೀನಿ ನೋಡಿ. ಇದೆ, ನನಗಲ್ಲಿ ತೊಗೊಳಕ್ಕೆ ಬಿಡಲಿಲ್ಲ. ಅದಾದಮೇಲೆ ಕಾರ್ಡು ಎಲ್ಲ ಚೆಕ್ ಮಾಡ್ತಾ ಇದ್ದೆ ಒಂದೊಂದೇ ಪ್ಲೇಸಸಲ್ಲಿ. ಅದಾದಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆ ಹಸ್ತಿತ್ತು. ಮಾರ್ನಿಂಗಿಂದ ಓಡಾಡಿ ಈವ್ನಿಂಗ್ ಆಗೋಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ತಿಂದು ಲಿಫ್ಟಲ್ಲಿ ಹಿಂಗೆ ಗೊತ್ತಲ್ಲ, ಚಿಕ್ಕ ವಯಸ್ಸಿಂದಲೇ ಈಗ ಲಿಫ್ಟ್ಗಳು ಸಿಕ್ತು ಅಂದರೆ ಆಟ ಆಡ್ಕೊಂಡು ಅದು ಇದು ಮಾಡ್ಕೊಂಡಿರ್ತೀವಲ್ಲ, ಮಾಡ್ತಾ ಇದ್ದೆ. ಬಟ್ ಯಾರೋ ಬಂದರು ಅಂತ ಸೈಲೆಂಟಾಗಿ ಹೊರಟೆ. ಆಮೇಲೆ ಎಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ನಮಗೆ ಏನೇ ತಿಂದು ಏನೇ ಹೋಟೆಲಲ್ಲಿ ಏನೇ ಇದು ಮಾಡಿದ್ರು ಒಂದು ಕಪ್ ಆಫ್ ಕಾಫಿ ಬೇಕೇ ಬೇಕು. ಸೊ ಕಾಫಿ ಆರ್ಡರ್ ಮಾಡಿಕೊಂಡು ಕಾಫಿನ ತಗೊಂಡು ಅಲ್ಲಿಂದ ಮಲ್ಲೇಶ್ವರಮಲ್ಲೇ ಹೋಟೆಲ್ ಇದ್ದಿದ್ದು. ಸೊ ಮಲ್ಲೇಶ್ವರಂ ಕಡೆನೇ ಅಲ್ಲೇ ಹೋಟೆಲಲ್ಲಿ ಕುಡಿದ್ಬಿಟ್ಟು ಹಾಗೆ ನೋಡ್ತಾ ಇದ್ದೆ ಸಿಟಿ ಹೆಂಗಿರುತ್ತೆಲ್ಲ ಲೈಟಲ್ಲಿ ಕಾಫಿ ಕುಡ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ.